ಇದೇ ಮೇ 1ರಂದು ಬಾಗಲಕೋಟೆ ಜಿಲ್ಲೆಯ ಐತಿಹಾಸಿಕ ಸ್ಥಳ ರಬಕವಿಯಲ್ಲಿ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ದೊಡ್ಡಬಳ್ಳಾಪುರ ಬೆಂಗಳೂರು ಇವರ ವತಿಯಿಂದ ರಾಜ್ಯ ಮಟ್ಟದ ಕಾಯಕ ರತ್ನ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಪರಿಷತ್ತಿನ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಹುಲಿಕಲ್ ನಟರಾಜ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ ಎಂದು ವೈಜ್ಞಾನಿಕ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಬಿಡಿ ರವಿಕುಮಾರ್ ಹೇಳಿದರು. ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಂದಿನ ಕಾರ್ಯಕ್ರಮವನ್ನು ಅಬಕಾರಿ ಸಚಿವರು ಹಾಗೂ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಆರ್.ಬಿ. ತಿಮ್ಮಾಪುರ ಅವರು ಉದ್ಘಾಟಿಸಲಿದ್ದಾರೆ. ಇನ್ನು ದೆಹಲಿ ವಿಶೇಷ ಪ್ರತಿನಿಧಿ ಪ್ರಕಾಶ್ ಹುಕ್ಕೇರಿ ಪುಷ್ಪನಮನ ಸಲ್ಲಿಸಿದ್ದು, ಬಾಗಲಕೋಟೆ ಸಂಸದ ಪಿ.ಸಿ. ಸಿದ್ದನಗೌಡರು ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ಸವದಿ ಹಾಗೂ ತೆರದಾಳ ಕ್ಷೇತ್ರದ ಶಾಸಕ ಸಿದ್ದು ಹಾಗೂ ವಿಧಾನ ಪರಿಷತ್ ಸದಸ್ಯೆ ಉಮಾಶ್ರೀ ಅವರು ಪುಸ್ತಕ ಬಿಡುಗಡೆ ಮಾಡುವರು ಅಂತ ತಿಳಿಸಿದರು. ಮೇ 1ನೇ ತಾರೀಕು ಕಾರ್ಮಿಕರ ದಿನಾಚರಣೆ ನಡೆಯುತ್ತೆ. ಈ ಕಾರ್ಮಿಕ ದಿನಾಚರಣೆಯಂದು ನಾವು ಕಾಯಕ ರತ್ನ ಪ್ರಶಸ್ತಿಯನ್ನು ನೀಡ್ತಾ ಬಂದಿದ್ದೇವೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಕಳೆದ 5 ವರ್ಷಗಳಿಂದ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಇಡೀ ರಾಜ್ಯದಲ್ಲಿ ತನ್ನದೇ ಆದನ್ನ ಛಾಪನ್ನು ಮೂಡಿಸಿದೆ. ವೈಜ್ಞಾನಿಕವಾದಂಥ ವಿಚಾರಗಳನ್ನು ತೆಗೆದುಕೊಂಡು ಇಡೀ ರಾಜ್ಯದಲ್ಲಿ 50,000ಕ್ಕೂ ಹೆಚ್ಚಿನ ಸದಸ್ಯರನ್ನು ನಾವು ಹೊಂದಿದ್ದೇವೆ. ಸಂಸ್ಥಾಪಕ ಅಧ್ಯಕ್ಷರಾದಂಥ ಡಾಕ್ಟರ್ ಹುಲಿಕಲ್ ನಟರಾಜರವರ ಅಧ್ಯಕ್ಷತೆಯಲ್ಲಿ ಇಲ್ಲಿಯ ತನಕ ಎಲ್ಲ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬಂದಿದ್ದೇವೆ. ಜೊತೆಯಲ್ಲಿ ನಮ್ಮ ಗೌರವ ಮಾರ್ಗದರ್ಶಕರಾಗಿ ಸಲಹೆಗಾರರಾಗಿ ಜಸ್ಟಿಸ್ ನಾಗಮೋಹನ್ ದಾಸ್ರವರು ಹಾಗೂ ಡಾಕ್ಟರ್ ಎಸ್ ಕಿರಣ್ ಸರ್ ಅವರು ಸಹ ಈ ಒಂದು ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ನಲ್ಲಿ ಇರೋದನ್ನು ನಾನು ಜ್ಞಾಪಿಸ್ತಾ ಇದ್ದೇನೆ. ಇವತ್ತು ಶಿವಮೊಗ್ಗ ಜಿಲ್ಲೆಯಲ್ಲೂ ಸಹ ಪ್ರತಿ ತಾಲೂಕಿನಲ್ಲಿ ಈ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ತನ್ನ ಸದಸ್ಯರನ್ನು ಒಳಗೊಂಡಿದೆ. ಕಳೆದ 5 ವರ್ಷಗಳಿಂದಲೂ ಸಹ ರಾಜ್ಯ ಪ್ರಶಸ್ತಿಗಳನ್ನು ಕಾರ್ಮಿಕರ ದಿನಾಚರಣೆಯಲ್ಲಿ ನೀಡ್ತಾ ಬಂದಿರೋದನ್ನು ತಿಳಿಸ್ತಾ, ಈ ವರ್ಷ ವಿಶೇಷವಾಗಿ ಮೇ 1ರಂದು ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿಯಲ್ಲಿ ಈ ಒಂದು ಕಾರ್ಮಿಕರ ದಿನಾಚರಣೆಯ ಕಾಯಕ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯುತ್ತೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಸಂಸ್ಥಾಪಕ ಅಧ್ಯಕ್ಷರಾದಂಥ ಹುಲಿಕಲ್ ನಟರಾಜ್ ಅವರು ವಹಿಸ್ಕೊಳ್ತಾ ಇದ್ದಾರೆ. ಹಾಗೆ ಇದರ ಒಂದು ಉಸ್ತುವಾರಿಯನ್ನು ಈ ಅಬಕಾರಿ ಸಚಿವರಾದಂಥ ಹಾಗೂ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಆರ್.ಬಿ. ತಿಮ್ಲಾಪುರ ಅವರು ಉದ್ಘಾಟಿಸ್ತಾರೆ. ದೆಹಲಿಯ ವಿಶೇಷ ಪ್ರತಿನಿಧಿಯಾದಂಥ ಪ್ರಕಾಶ್ ಹುಕ್ಕೇರಿ ಅವರು ಪುಷ್ಪನಮನವನ್ನು ಸಲ್ಲಿಸಿ ಬಾಗಲಕೋಟೆಯ ಸಂಸದರಾದ ಪಿ.ಸಿ. ಸಿದ್ದನಗೌಡರು ಪ್ರಶಸ್ತಿ ಪ್ರದಾನವನ್ನು ಮಾಡಲಿದ್ದಾರೆ. ಸವದಿ ಹಾಗೂ ತೆರದಾಳ್ ಕ್ಷೇತ್ರದ ಶಾಸಕ ಸಿದ್ದು ಕಾ ಸವದಿ ಹಾಗೂ ವಿಧಾನ ಪರಿಷತ್ ಸದಸ್ಯರಾದಂಥ ಉಮಾಶ್ರೀ ಅವರು ಪುಸ್ತಕ ಬಿಡುಗಡೆ ಮಾಡ್ತಾ ಇದ್ದಾರೆ. ನಾಡೋಜ ಪ್ರಶಸ್ತಿ ಪುರಸ್ಕೃತರಾದಂಥ ಕೋಮು ವೀರಭದ್ರಪ್ಪ ಅವರು ಪ್ರಧಾನ ಉಪನ್ಯಾಸವನ್ನು ಆ ಕಾರ್ಯಕ್ರಮದಲ್ಲಿ ನೀಡ್ತಾ ಇದ್ದಾರೆ. ರಬಕವಿಯ ಬೃಹನ್ಮತ ಮಠದ ಗುರು ಸಿದ್ದೇಶ್ವರ ಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಈ ಎಲ್ಲ ಕಾರ್ಯಕ್ರಮಗಳು ನಡೆಯುತ್ತೆ. ರಾಜ್ಯದ ಎಲ್ಲ ಭಾಗದಿಂದ ನೂರಾರು ಕಾರ್ಯಕರ್ತರು ಅಲ್ಲಿ ಭಾಗವಹಿಸ್ತಾ ಇದ್ದೇವೆ. ಆದರೆ ನಮ್ಮ ಜಿಲ್ಲೆಯಿಂದನೂ ಸಹ ವಿಶೇಷವಾದಂಥ ಒಬ್ಬ ವ್ಯಕ್ತಿಯನ್ನು ಗುರುತಿಸುವಂಥ ಕೆಲಸ ಆಗಬೇಕಿತ್ತು. ಈ ಸಾರಿ ನಮ್ಮ ಜಿಲ್ಲೆಗೆ ಶಿಕಾರಿಪುರ ತಾಲೂಕಿನ ಬಿ.ಡಿ. ಬುಕ್ಕಾಂತ್ರವರಿಗೆ ಈ ಒಂದು ಕಾಯಕ ರತ್ನ ಪ್ರಶಸ್ತಿಯನ್ನು ನೀಡಿದ್ದೇವೆ. ತಮಗೆಲ್ಲ ಗೊತ್ತಿದೆ, ಬಿ.ಡಿ. ಬುಕ್ಕಾಂತ್ರವರು ಗ್ರಾಮೀಣ ಪ್ರದೇಶದಲ್ಲಿ ಬೆಳೆದು ಬಂದಂಥವರು. ಇವತ್ತು ರಾಜ್ಯ ಮತ್ತು ರಾಷ್ಟ್ರದ ಹಲವಾರು ಪ್ರಶಸ್ತಿಗಳಿಗೆ ಭಜನರಾಗಿದ್ದಾರೆ. ಇವರು ಗ್ರಾಮೀಣ ಪ್ರದೇಶದಲ್ಲಿದ್ದು ಜಾನಪದ ಕಲೆಗಳನ್ನು ಪೋಷಿಸುತ್ತಾ ಸಹಕಾರಿ ಸಂಘಗಳಲ್ಲಿ ಗುರುತಿಸಿಕೊಂಡಿರುವಂಥವ್ರು. ಈಗೂ ಸಹ ತೋಟಗಾರಿಕಾ ಇಲಾಖೆಯ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮೂಲತಃ ಶಿಕಾರಿಪುರ ತಾಲೂಕಿನವರಾದ ಇವರನ್ನು ಈ ಸಾರಿ ರಬಕವಿ ಬನಹಟ್ಟಿಯಲ್ಲಿ ಕಾಯಕ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಇದಲ್ಲದೆ ನಮ್ಮ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನಿಂದ ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ನಾವು ಈಗಾಗಲೇ ಹಮ್ಮಿಕೊಂಡಿದ್ದೇವೆ. ಕುಪ್ಪಳ್ಳಿಯಲ್ಲಿ ಇತ್ತೀಚೆಗೆ ನಾನು ನಾಯಕಿ ಎನ್ನುವಂಥ ಕಾರ್ಯಾಗಾರ ನಡೀತು. ಮಹಿಳೆಯರಿಗಾಗಿ ವಿಶೇಷವಾದಂಥ 260 ಜನರನ್ನೊಳಗೊಂಡಂಥ ಮಹಿಳಾ ಕಾರ್ಯಾಗಾರ ಅದಾಗಿತ್ತು. ವಿದ್ಯಾರ್ಥಿಗಳಿಗೆ ವಿಜ್ಞಾನದ ಅವಲೋಕನವನ್ನು ಮಾಡುವಂಥದ್ದು, ವಿಜ್ಞಾನದ ಕಾರ್ಯಾಗಾರಗಳನ್ನು ಮಾಡುವಂಥದ್ದು, ಮೌಢ್ಯತೆಯನ್ನು ತೆಗೆದುಹಾಕುವಂಥ ಕೆಲಸ ಹಾಗೂ ಮೂಢನಂಬಿಕೆಗಳನ್ನು ಹೋಗಲಾಡಿಸುವ ಬಗ್ಗೆ ಡಾಕ್ಟರ್ ಹುಲಿಕಲ್ ನಟರಾಜರು ಈಗಾಗಲೇ ಇಡೀ ಶಿವಮೊಗ್ಗ ಜಿಲ್ಲೆಯ ಹಲವಾರು ಭಾಗಗಳಲ್ಲಿ ಸಂಚರಿಸುತ್ತಾ ಹಲವಾರು ಕಾರ್ಯಕ್ರಮಗಳನ್ನು ನೀಡುವುದನ್ನು ಸಹ ನಾವು ಜ್ಞಾಪಿಸ್ತಾ ಇದ್ದೇನೆ. ಈ ರೀತಿ ಕಾಯಕ ರತ್ನ ಪ್ರಶಸ್ತಿಯನ್ನು ನಾವು 5 ವರ್ಷಗಳಿಂದ ಇವತ್ತು ಶಿವಮೊಗ್ಗ ಜಿಲ್ಲೆಯ ಎಲ್ಲ ಭಾಗದಲ್ಲಿ ಕಾರ್ಮಿಕರನ್ನು ಗುರುತಿಸುವಂಥ ಕೆಲಸವನ್ನು ಮಾಡಿ ಈ ಒಂದು ಕಾಯಕ ರತ್ನ ಪ್ರಶಸ್ತಿಯನ್ನು ನೀಡ್ತಿರುವಂಥದ್ದು ವಿಶೇಷವಾಗಿದೆ. ಇದರ ಜೊತೆಯಲ್ಲಿ ಈ ನಮ್ಮ ಬಿ.ಡಿ. ಬುಕ್ಕಾಂತ್ರವರ ಬಗ್ಗೆ ಶಿಕಾರಿಪುರ ತಾಲೂಕಿನ ಘಟಕದ ಅಧ್ಯಕ್ಷರಾದಂಥ ನಮ್ಮ ಪುಟ್ಟಪ್ಪನವರು ಮಾತಾಡ್ತಾ ಇದ್ದಾರೆ.
ಅಧ್ಯಕ್ಷರಾದ BD ರವಿಕುಮಾರ್ ಅವರೇ, ಹಾಗೆ ಇನ್ನು ಉಳಿದಿರತಕ್ಕಂಥ ಎಲ್ಲ ನನ್ನ ಸನ್ಮಿತ್ರರೇ ಹಾಗೂ ಸುದ್ದಿ ಮಾಧ್ಯಮದ ಎಲ್ಲ ಮಿತ್ರರೇ, ಈ ವರ್ಷ 2025ರ ಕಾಯಕ ರತ್ನ ಪ್ರಶಸ್ತಿಗೆ, ಅದರಲ್ಲೂ ನಮ್ಮ ತಾಲೂಕಿನ ನಮ್ಮ ಒಡನಾಡಿಗಳಾಗಿರ್ತಕ್ಕಂಥ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಒಂದು ಕುಗ್ರಾಮದಿಂದ ಇವತ್ತು ಬಹಳ ದೊಡ್ಡ ಮಟ್ಟಕ್ಕೆ ಬೆಳೆದಿರ್ತಕ್ಕಂಥ BD ಬೂಕಾಂತ್ ಅಂದರೆ ಸಹಕಾರಿ ಕ್ಷೇತ್ರ, ಆಡಮುಟ್ಟದ ಸೊಪ್ಪಿಲ್ಲ ಅಂತೇಳಿ ಅವರ ಬಹುಮುಖ ವ್ಯಕ್ತಿತ್ವದಲ್ಲಿ ಸಂಘ ಸಂಸ್ಥೆಗಳಿಂದ ಅತ್ಯಂತ ಎತ್ತರಕ್ಕೆ ಇವತ್ತು ಬೆಳಲಿಕ್ಕೆ ಕಾರಣ ಅವರ ಎಲ್ಲ ಚಟುವಟಿಕೆಗಳಲ್ಲೂ ಸಮಾಜಮುಖಿ ಕಾರ್ಯಗಳಲ್ಲಿ ಸಕ್ರಿಯವಾಗಿ ತೊಡಗಿಸ್ಕೊಳ್ತಾರೆ. ಇವತ್ತು ಸಾಮಾನ್ಯವಾಗಿ ಯಾವ ಕ್ಷೇತ್ರದಲ್ಲಿ ಅಂದರೆ ಅವರು ಬಹಳ ಮುಖ್ಯವಾಗಿ ಸಹಕಾರಿ ಕ್ಷೇತ್ರದಲ್ಲೇ ದೊಡ್ಡ ಪ್ರಮಾಣದ ಸಾಧನೆಯನ್ನು ಮಾಡಿದ್ದಾರೆ. ಅದರಲ್ಲಿ ಸಹಕಾರಿ ರತ್ನ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಮತ್ತು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಡಾಕ್ಟರ್ ಅಟಲ್ ಬಿಹಾರಿ ವಾಜಪೇಯಿ ಪ್ರಶಸ್ತಿಯನ್ನು, ಸದ್ಭಾವನಾ ವೇದಿಕೆ ಪ್ರಶಸ್ತಿಯನ್ನು, ಸಹಕಾರಿ ರತ್ನ ಪ್ರಶಸ್ತಿಯನ್ನು, ಹೀಗೆ ಹಲವು ಪ್ರಶಸ್ತಿಗಳನ್ನು ಈಗಾಗಲೇ ಪಡ್ಕೊಂಡಿದ್ದಾರೆ. ಅವರ ಮುಡಿಗೆ ಮತ್ತೊಂದು ಕಿರೀಟ ಈ ಕಾಯಕಯೋಗಿ ಪ್ರಶಸ್ತಿ. ಅದರಲ್ಲಿ ಇವತ್ತು ರಾಜ್ಯಾದ್ಯಂತ ನಾವು ನೋಡ್ತೀವಿ, ದಿನ ಬೆಳಕರೆದ್ರೆ 10 ಮೌಢ್ಯ ಜಾಡ್ಯಗಳಿಗೆ ಬಲಿಯಾಗಿ ದಿನ ಬೆಳಕರೆದ್ರೆ ನಮ್ಮ ಜನ ಬಳಲಿ ಸುಸ್ತಾಗಿ ಹೋಗಿದ್ದಾರೆ. ಅಂಥವರಿಗೆ ಇವತ್ತು ನಮ್ಮ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಹುಲಿಕಲ್ ನಟರಾಜ್ರವರು ಪವಾಡ ಬೋಲೆ ಕಾರ್ಯಕ್ರಮ ಅಂತೇಳಿ ಇಟ್ಕೊಂಡು ಎಲ್ಲ ರಾಜ್ಯವ್ಯಾಪಿಯಾಗಿ ಪ್ರತಿ ಹಳ್ಳಿಗಾಡಿನಿಂದ ಹಿಡಿದು ನಗರ ಮಟ್ಟಕ್ಕೆ ಜನರಲ್ಲಿ ಆವರಿಸಿರುವಂಥ ಈ ಅಜ್ಞಾನ, ಅಂಧಕಾರ, ಮೌಢ್ಯತೆಯನ್ನು ತೊಲಗಿಸಲಿಕ್ಕೆ ಇರುವಂಥ ಸಂಸ್ಥೆ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು. ಅವರ ಈ ಚುಂಬಕ ಶಕ್ತಿ ಮತ್ತು ಅವರಲ್ಲಿರುವಂಥ ಒಂದು ವೈಜ್ಞಾನಿಕ ಮನೋಭಾವದಿಂದಲೇ ನಾವೆಲ್ಲ ಈ ಸಂಘಟನೆಗೆ ಬಂದಿದ್ದೇವೆ. ಒಂದು ಒಳ್ಳೆಯ ಸಂಘಟನೆ. ಈ ಸಂಘಟನೆಯ ಮೂಲಕ ನಮ್ಮ ವಿಚಾರವಾದಿ ರಾಷ್ಟ್ರಕವಿ ಕುವೆಂಪುರವರ ಹುಟ್ಟುಹಬ್ಬದ ದಿನ ಪ್ರತಿ 28, 29 ರಾಷ್ಟ್ರವ್ಯಾಪಿ ಎಲ್ಲ ಕಡೆ 2 ದಿನ ಒಂದು ಕಾರ್ಯಾಗಾರ ನಡೆಯುತ್ತೆ. ಇದು ಮೇ 1ನೇ ತಾರೀಕು ಕಾರ್ಮಿಕರಿಗೆ ನಾವು ಸತ್ಯಮೇವ ಜಯತೆ ಅನ್ನುವ ಹಾಗೆ ಶ್ರಮಯೇವ ಜಯತೆ ಅಂತ ಒಂದು ಘೋಷಣೆ ವಾಕ್ಯ ಇದೆ. ಹಾಗಾಗಿ ಶ್ರಮಿಕರಿಗೆ, ನಿಜವಾದ ಈ ದೇಶವನ್ನು ಕಟ್ಟುವಂಥ ಶ್ರಮಿಕ ವರ್ಗಕ್ಕೆ ತಲುಪಬೇಕಾದಂಥ ಆ ಕಾಯಕ ಪ್ರಶಸ್ತಿಯನ್ನು ಕೊಡುವಂಥದ್ರಲ್ಲಿ ಒಂದು ಘನತೆ, ಗೌರವ ಇರುತ್ತೆ. ಆ ದೃಷ್ಟಿಯಿಂದ ಈ ಮೂಲಕ ನಮ್ಮ ರಾಜ್ಯ